ಇರ್ತಕ್ಕಂಥ ವಾಹನ ಸವಾರ ಬಂಧುಗಳೇ, ನೋಡಿ ನಾನು ಬಂಧು ಅಂತ ಹೇಳ್ತಾ ಇದ್ದೀನಿ, ನೀವು ನಮ್ಮವರು ಅನ್ನೋ ಭಾವನೆ ಇಟ್ಕೊಂಡು ನಾನು ಹೇಳ್ತಾ ಇದ್ದೀನಿ. ಇವತ್ತು ನಾನು ನಮ್ಮ ರಾಜ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ಇರುವಂಥ ವಿಚಾರ ಅಂತ ಹೇಳಿದ್ರೆ, ನಾವು ಈಗಾಗಲೇ ಸುಮಾರು ತಿಂಗಳಿಂದ ಹೇಳ್ತಾ ಇದ್ದೀವಿ, ಪ್ರತಿ ವರ್ಷವೂ ಹೇಳ್ತೀವಿ, ದಯವಿಟ್ಟು ಕಡ್ಡಾಯವಾಗಿ ಹೆಲ್ಮೆಟನ್ನು ಧರಿಸ್ಕೊಂಡು ವಾಹನಗಳನ್ನು ಚಲಾಯಿಸಿದಂತೆ. ಯಾಕೆಂತ ಹೇಳಿದ್ರೆ ನಮ್ಮ ಅನಿಸಿದ ಪ್ರಕಾರ ನಮ್ಮಲ್ಲಿ ಸುಮಾರು ಪ್ರತಿ ವರ್ಷ ನಮ್ಮ ಜಿಲ್ಲೆಯಲ್ಲಿ 500ರಿಂದ 600 ಅಪಘಾತ ಪ್ರಕರಣಗಳಾಗ್ತವೆ. ಇದರಲ್ಲಿ ನಾವು ಅನಾಲಿಸಿಸ್ ಮಾಡಿದಾಗ ಡೆತ್ ಆಗಿರ್ತಕ್ಕಂಥ ಸಂಖ್ಯೆ ಸುಮಾರು 500 ಸಂಖ್ಯೆ ಪ್ರತಿ ವರ್ಷ ಜನ ಸಾಯ್ತಿದ್ದಾರೆ ಅಪಘಾತಗಳಿಂದ. ಇದರಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಸಾಯ್ತಕ್ಕಂಥವ್ರು ಯಾರಂತ ಹೇಳಿದ್ರೆ ದ್ವಿಚಕ್ರ ವಾಹನಗಳು, ವಿಶೇಷವಾಗಿ ಬೈಕ್ಗಳನ್ನು ಚಲಾಯಿಸ್ತಕ್ಕಂಥ ವಾಹನ ಸವಾರರು ಹೆಲ್ಮೆಟನ್ನು ಆಗದೆ ಚಲಾಯಿಸಿರ್ತಕ್ಕಂಥದ್ದೇ ದೊಡ್ಡ ಕಾರಣ. ಹೋಗ್ತಾರೆ, ಇಲ್ಲ ಯಾವುದೋ ಒಂದು ಗೋಡೆ ಹೊಡಿತಾರೆ, ಕಂಬ ಹೊಡಿತಾರೆ, ಇಲ್ಲ ಎಲ್ಲಿ ಬಿಡ್ತಕ್ಕಂಥ ವಾಹನ ಹೊಡಿತಾರೆ, ಹೊಡೆದ ತಕ್ಷಣ ಕೆಳಗೆ ಬಿಡ್ತಾರೆ. ಯಾವುದೋ ವಾಹನ ಹೊಡಿತಕ್ಕಂಥದ್ದಲ್ಲ, ಇದು ತಕ್ಷಣ ತಲೆ ಕೆಳಗೆ ಬೀಳುತ್ತೆ, ಕಾಲ ತಲೆ ಬೀಳುತ್ತೆ, ಸಿಮೆಂಟ್ ಹೊಡಿಸುತ್ತೆ, ಡಾಂಬರ್ ಹೊಡಿಸುತ್ತೆ, ಬಿಟ್ಟ ತಕ್ಷಣ ಗಾಯ ಆಗುತ್ತೆ, ಬ್ಲೀಡಿಂಗ್ ಆಗುತ್ತೆ. ನಾವು ಹಾಸ್ಪಿಟ್ಲಿಗೆ ತಗೊಂಡೋಗ್ತೀವಿ, ಹಾಸ್ಪಿಟಲಲ್ಲಿ ಅವ್ರು ಅನುಮತಿ ಮಾಡ್ತಾರೆ, ಬ್ಲೀಡಿಂಗ್ ಜಾಸ್ತಿ ಆಗಿದೆ ಅಂತ ಹೇಳಿ. ಈಗ ಅನಿಸಿದ ಪ್ರಕಾರ ಹೇಳ್ತಕ್ಕಂಥ ಉದ್ದೇಶ ಅಂತ ಹೇಳಿದ್ರೆ ನೋಡಿ, ಎಲ್ಲ ಇದು ಬಂದು ತಾನು ಜವಾಬ್ದಾರಿ ಇರ್ತಕ್ಕಂಥವ್ರು ನಾವೇನಾದರೂ ಹೋಗಿ ಹೆಲ್ಮೆಟ್ ಹಾಕಿದ್ರೆ ಸವಾರ ಮಾಡಿ ಬಿದ್ದು ಡೆತ್ ಆಯಿತು, ಅಪಘಾತ ಆಗಿ ಬಿದ್ದು ಡೆತ್ ಆಯಿತು ಅಂತ ಹೇಳಿದ್ರೆ ನಮ್ಮ ಕುಟುಂಬ ನೋಡ್ಕೊಳ್ಳೋಣ ರೀ. ನಮಗೆ ತಂದೆ ತಾಯಿ ಇದ್ದಾರೆ, ವಯಸ್ಸಾಗಿರ್ತಕ್ಕಂಥವ್ರು ಇದ್ದಾರೆ, ಆಗಿರ್ತಕ್ಕಂಥವ್ರನ್ನ ಅವ್ರನ್ನೆಲ್ಲ ನಾವು ಅನಾಥರ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಲ್ಲ. ನಮಗೋಸ್ಕರ ಅಂತ ಹೇಳಿದ್ರು ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ಆದರೂ ಕೆಲಸ ಮಾಡ್ಬೇಕಲ್ಲ, ನಾವು ಹೆಲ್ಮೆಟ್ ಅಂತ ಕಲಿಸ್ಬೇಕಲ್ಲ ನಾವು. ಯಾಕೆ ನಿಮಗೆ ಇದು ಅರ್ಥ ಆಗ್ತಾ ಇಲ್ಲ? ಏನಾದ್ರು ಕೇಳಿದ್ರೆ ಪೊಲೀಸರನ್ನ ಪೊಲೀಸರು ಕ್ಲಿಯರ್ ಮಾಡ್ತಾರೆ, ಅರೆಸ್ಟ್ಮೆಂಟ್ ಮಾಡ್ತಾರೆ ಅಂತ ಹೇಳಿ ಸಿಕ್ಕೊಡ್ತಾರೆ. 5 ರೂಪಾಯಿ ಫೈನ್ ಆಗಿ ಇರ್ತಕ್ಕಂಥ ಫೋಟೋ ಬರ್ತದೆ, ಅವ್ರಿಗೆ ಫೋನ್ ಮಾಡ್ತಾರೆ. ಆದರೆ ನಮ್ಮ ಪ್ರಾಣ ಹೋದ್ಮೇಲೆ ಯಾಕೆ ಇನ್ಶೂರೆನ್ಸ್ ಮಾಡ್ತಿದ್ದೇನೆ, ಫೋನ್ ಮಾಡ್ತಿದ್ದೇನೆ, ನೀವು 5 ರೂಪಾಯಿ 5 ಕೋಟಿ ಕೊಡ್ತಾರೆ ಅಂದ್ರೆ ಪ್ರಾಣ ಉಳಿಯಲ್ಲ. ಅವಾಗೇನು ಮಾಡ್ತೀರಾ? ನಮ್ಮ ಉದ್ದೇಶ ಇರೋದು ನಿಮ್ಮ ಹತ್ರ ಫೈನ್ ಕಟ್ಸೋಂಥ ಉದ್ದೇಶ ಇಲ್ಲ. ಆ ಫೈನ್ ನಮ್ಮನೆ ಮನೆಗೆ ಬರಲ್ಲ, ಅದು ಸರ್ಕಾರಕ್ಕೆ ಹೋಗುತ್ತೆ. ನಮ್ಮ ಉದ್ದೇಶ ಇರ್ತಕ್ಕಂಥದ್ದು ನೀವೆಲ್ಲ ಕಡ್ಡಾಯವಾಗಿ ಹೆಲ್ಮೆಟ್ ಹಾಕೊಂಡ್ಬನ್ನಿ, ನಿಮ್ಮ ಪ್ರಾಣ ನೋಡಿಸ್ಕೊಡ್ರಿ, ನಿಮ್ಮ ಕುಟುಂಬದ ಜವಾಬ್ದಾರಿಯನ್ನು ತೆಗೆದುಕೊಂಡಿರ್ತಕ್ಕಂಥವ್ರು ಕುಟುಂಬಕ್ಕೋಸ್ಕರ ಆದರೂ ಹೆಲ್ಮೆಟ್ ತಂದುಕೊಡು ಅಂತ ನಾವು ಹೇಳ್ತೀವಿ. ನಮ್ಮಲ್ಲಿ ಸೇರೋದೆಲ್ಲ ಮಾಡಿ ಕೈ ಮುರಿದೋದ್ರೆ ಎಲ್ಲ ಕೈ ಹಾಕ್ತೀವಿ, ಕಾಲ ಮುರಿದೋದ್ರೆ ಮಾಡ್ಕೊಳ್ತೀವಿ. ಅದೇನಾದರೂ ಡ್ಯಾಮೇಜ್ ಆಗಿ ಬಿದ್ದೋಯ್ತು ಅಂತ ಹೇಳಿದ್ರೆ ಬೇರೆ ಅಡ್ಮಿಟ್ ಇಲ್ಲ, ಯಾಕೆ ನಾಟ ಮಾಡ್ಕೊಳ್ತೀರಾ? ದಯವಿಟ್ಟು ಎಷ್ಟೋ ಜನ ಇವತ್ತು ಇದರಲ್ಲಿ ಒಂದು 5% ಅಷ್ಟೇ ಇವತ್ತೆಲ್ಲ ವಿಡಿಯೋ ಮಾಡಿದ್ದೀವಿ. ನಾನು ಅಂದ್ಕೊಂಡಿದ್ದೀನಿ ಎಲ್ಲರೂ ಹೆಲ್ಮೆಟ್ ಹಾಕ್ಕೊಂಡು ವಾಹನ ಚಲಾಯಿಸೋದು ನಾನು ನಂಬಿಕೆ ಇಟ್ಕೊಂಡಿದ್ದೀನಿ, ಭರವಸೆ ಇಟ್ಕೊಂಡಿದ್ದೀನಿ. ದಯವಿಟ್ಟು ಪೊಲೀಸರಿಗೋಸ್ಕರ ಅಲ್ಲ, ಕಾನೂನು ಪಾಲನೆಗೋಸ್ಕರ ಅಲ್ಲ, ನಮ್ಮ ಜೀವನಕ್ಕೋಸ್ಕರ, ನಮ್ಮ ಜೀವಕ್ಕೋಸ್ಕರ, ನಮ್ಮ ಫ್ಯಾಮಿಲಿ ಮೆಂಬರ್ಸ್ಗೋಸ್ಕರ ನಾಳೆ ನಾವು ಮಾಡ್ಕೊಳ್ಳಿ. ಪೊಲೀಸರು ಹೇಳ್ತಕ್ಕಂಥದ್ದು ಅಥವಾ ಕಾನೂನು ಮುಗಿಸಿದಾರಲ್ಲ, ಕಾನೂನು ಇರ್ತಕ್ಕಂಥ ಪ್ರತಿಯೊಬ್ಬರು ಪಾಲನೆ ಮಾಡಿ ಅಂತೇಳಿ ನಾವು ಹೇಳೋಕ್ಕೆ ಇಷ್ಟಪಡ್ತೀವಿ. ನಾಳೆಯಿಂದ ದಯವಿಟ್ಟು ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಎಲ್ಲ ಬಂಧುಗಳು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸ್ಕೊಂಡು ಇಲ್ಲಿರ್ತಕ್ಕಂಥ ಎಲ್ಲರೂ ಎಕ್ಸ್ಪೆಕ್ಟೆಡ್ ಇದ್ದೀರಿ, ಎಲ್ಲ ಬಂದಿದೆ ಏನೇ ಪ್ರಾಬ್ಲಮ್ ಇದೆ ಅಂತ ಹೇಳಿ ದಯವಿಟ್ಟು ರಾಜ್ಯ ಜಿಲ್ಲಾ ಪೊಲೀಸ್ ವತಿಯಿಂದ ದಯವಿಟ್ಟು ಪಾಲನೆ ಮಾಡಿ. ಥ್ಯಾಂಕ್ ಯು.